ಮಧ್ಯಂತರ ಬಜೆಟ್ನಲ್ಲಿ ಗ್ಯಾರಂಟಿಗಳ ಘೋಷಣೆ ನಿರೀಕ್ಷೆ. ಮತದಾರರನ್ನು ಆಕರ್ಷಿಸುವುದಕ್ಕೆ ಆಯವ್ಯಯ ಮಂಡನೆ ಸಾಧ್ಯತೆ. ರೈತರು ಮತ್ತು ಕಾರ್ಮಿಕರೇ ಕೇಂದ್ರಬಿಂದು. ಆಯುಷ್ಮಾನ್ ಭಾರತ್ ವಿಮೆ ರಕ್ಷಣೆ ವಿಸ್ತರಣೆಯಾಗಲಿದೆಯಾ? ಇದೆಲ್ಲವನ್ನ ನೋಡೋಣ ಮೋದಿ ಲೆಕ್ಕ ನ್ಯೂಸ್ ಟಾಪ್ 9 ನಲ್ಲಿ. ಕಾಂಗ್ರೆಸ್ ತನ್ನ ಗ್ಯಾರಂಟಿ ಯೋಜನೆಗಳ ಮೂಲಕ ದೇಶದ ರಾಜಕೀಯದಲ್ಲಿ ಹೊಸ ಅಲೆಯನ್ನೇ ಎಬ್ಬಿಸಿದೆ. ಮುಂಬರುವ ಲೋಕಸಭಾ ಚುನಾವಣೆಯಲ್ಲೂ ಗ್ಯಾರಂಟಿ ಅಸ್ತ್ರವನ್ನೇ ಮುಂದಿಟ್ಟು ಚುನಾವಣೆ ಎದುರಿಸುವ ಸಾಧ್ಯತೆ ಇದೆ. ಕಾಂಗ್ರೆಸ್ನ ಗ್ಯಾರಂಟಿಗೆ ಟಕ್ಕರ್ ಕೊಡಲು ಮೋದಿ ಸರ್ಕಾರವು ಭರ್ಜರಿ ಪ್ಲಾನ್ ಮಾಡ್ತಿದೆ. ಇಂದಿನ ಮಧ್ಯಂತರ ಬಜೆಟ್ನಲ್ಲಿ ಮೋದಿ ಗ್ಯಾರಂಟಿಗಳು ಘೋಷಣೆ ಆಗುವ ನಿರೀಕ್ಷೆ ಇದೆ. ಮಧ್ಯಂತರ ಬಜೆಟ್ನಲ್ಲಿ ಯಾವುದೇ ಘೋಷಣೆಗಳನ್ನ ಪ್ರಕಟಿಸುವುದಿಲ್ಲ ಅಂತ ಈಗಾಗಲೇ ನಿರ್ಮಲಾ ಸೀತಾರಾಮನ್ ಅವರು ಹೇಳಿದ್ದಾರೆ. ಹಾಗಾಗಿ ಹಳೆಯ ಹಾಗೂ ಹೊಸ ತೆರಿಗೆ ಪದ್ಧತಿಯಡಿ ತೆರಿಗೆದಾರರಿಗೆ ಯಾವುದೇ ವಿನಾಯಿತಿ ಪ್ರಕಟಿಸುವ ಸಾಧ್ಯತೆ ಇಲ್ಲ ಅಂತ ಮೂಲಗಳು ತಿಳಿಸಿವೆ. ಆದರೂ ಮಧ್ಯಮ ವರ್ಗ, ರೈತರು ಮತ್ತು ಅಸಂಘಟಿತ ವಲಯದ ಕಾರ್ಮಿಕರು ಸೇರಿದಂತೆ ಹೆಚ್ಚಿನ ಸಂಖ್ಯೆಯ ಮತದಾರರನ್ನ ಆಕರ್ಷಿಸಲು ಜನಪ್ರಿಯ ಯೋಜನೆಗಳನ್ನ ಪ್ರಕಟಿಸುವ ನಿರೀಕ್ಷೆ ಇದೆ. ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ? ಚಿಂತಿಸದಿರಿ. ಓಯಾಸಿಸ್ ಫರ್ಟಿಲಿಟಿ 90,000 ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ. 7825893601ಗೆ ಕರೆ ಮಾಡಿ. ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ. ಮೋದಿ 2.0 ಸರ್ಕಾರದ ಎರಡನೇ ಅವಧಿಯ ಕೊನೆಯ ಬಜೆಟ್ ಇಂದು ಮಂಡನೆ ಆಗ್ತಿದೆ. ಇದು ಮಧ್ಯಂತರ ಬಜೆಟ್ ಆಗಿದ್ದು ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ಮತದಾರರನ್ನ ಸೆಳೆಯುವ ನಿಟ್ಟಿನಲ್ಲಿ ಬಜೆಟ್ನಲ್ಲಿ ಜನರಿಗೆ ಕೆಲ ಗಿಫ್ಟ್ಗಳನ್ನು ಕೊಡುವ ನಿರೀಕ್ಷೆ ಇದೆ. ಇಂದಿನ ನಿರ್ಮಲಾ ಸೀತಾರಾಮನ್ ಬಜೆಟ್ನಲ್ಲಿ ಮೋದಿ ಗ್ಯಾರಂಟಿಗಳು ಘೋಷಣೆಯಾಗುವ ಸಾಧ್ಯತೆ ಇದೆ. ಈ ಗ್ಯಾರಂಟಿಗಳಿಗೆ ರೈತರು ಮತ್ತು ಕಾರ್ಮಿಕರೇ ಕೇಂದ್ರ ಬಿಂದು ಆಗಲಿದ್ದಾರೆ. ಪ್ರಧಾನಿ ಮೋದಿ ಸರ್ಕಾರದ ಜನಪ್ರಿಯ ಯೋಜನೆ ಕಿಸಾನ್ ಸನ್ಮಾನ್. ಪ್ರತಿ 4 ತಿಂಗಳಿಗೆ 2,000 ರೂಪಾಯಿಯಂತೆ ವರ್ಷಕ್ಕೆ 6,000 ರೂಪಾಯಿಗಳನ್ನು ರೈತರ ಖಾತೆಗಳಿಗೆ ನೇರವಾಗಿ ಜಮೆ ಮಾಡಲಾಗ್ತಿದೆ. ಇದೀಗ ಮಧ್ಯಂತರ ಬಜೆಟ್ನಲ್ಲಿ ಕಿಸಾನ್ ಸನ್ಮಾನ್ ಹಣವನ್ನ 9,000 ರೂಪಾಯಿಗೆ ಹೆಚ್ಚಿಸುವ ಸಾಧ್ಯತೆ ಇದೆ ಎನ್ನಲಾಗಿದೆ. ವಿಶ್ವದಲ್ಲಿ ಅತಿದೊಡ್ಡ ಆರೋಗ್ಯ ಯೋಜನೆ ಆಯುಷ್ಮಾನ್ ಭಾರತ್. ಆಯುಷ್ಮಾನ್ ಭಾರತ್ ಯೋಜನೆಯಡಿ ಕುಟುಂಬಕ್ಕೆ ವಿಮೆ ರಕ್ಷಣೆ ಮೊತ್ತ ಹೆಚ್ಚಿಸುವ ನಿರೀಕ್ಷೆ ಹೊಂದಲಾಗಿದೆ. ಕೇಂದ್ರ ಸರ್ಕಾರದ ಮಧ್ಯಂತರ ಬಜೆಟ್ನಲ್ಲಿ MNREGAಗಾಗಿ ಮೀಸಲಿಡುವ ಹಣದ ಪ್ರಮಾಣವನ್ನ ಹೆಚ್ಚಿಸುವ ಸಾಧ್ಯತೆ ಇದೆ. ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯನ್ನ ಜನಪ್ರಿಯಗೊಳಿಸಲು ಸರ್ಕಾರವು ಹಾಕಿರುವ ಷರತ್ತುಗಳನ್ನ ಸಡಿಲಿಸಬಹುದು. ಆರೋಗ್ಯ ವಿಮೆಯಲ್ಲಿ ಪಾರದರ್ಶಕತೆಗಾಗಿ ಹೊಸ ನಿಯಂತ್ರಕವನ್ನ ಘೋಷಿಸುವ ನಿರೀಕ್ಷೆ ಹೊಂದಲಾಗಿದೆ. ಅಸಂಘಟಿತ ಕಾರ್ಮಿಕರ ಸಾಮಾಜಿಕ ಭದ್ರತೆಗಾಗಿ ಸರ್ಕಾರವು ಯೋಜನೆಯನ್ನ ತರಬಹುದು. ಅವರನ್ನ ESIC ವ್ಯಾಪ್ತಿಗೆ ಸೇರಿಸಬಹುದು. ಪ್ರಧಾನಮಂತ್ರಿ ಆವಾಸ್ ಯೋಜನೆಯಡಿ ಮನೆ ನಿರ್ಮಿಸಲು ನೀಡುವ ಮೊತ್ತವನ್ನ ಹೆಚ್ಚಳ ಮಾಡಬಹುದು. ಹೊಸ ಪಿಂಚಣಿ ಯೋಜನೆಯಡಿಯಲ್ಲಿ ಖಾತರಿಯ ಪಿಂಚಣಿಯನ್ನ ನೀಡುವುದನ್ನ ಘೋಷಿಸುವ ಸಾಧ್ಯತೆ ಇದೆ. ಸೌರಶಕ್ತಿಯನ್ನ ಉತ್ತೇಜಿಸಲು 1 ಕೋಟಿ ಮನೆಗಳಲ್ಲಿ ಸೌರ ವ್ಯವಸ್ಥೆಗಳನ್ನ ಸ್ಥಾಪಿಸಲು ಬಜೆಟ್ ಘೋಷಿಸುವ ಸಾಧ್ಯತೆ ಇದೆ. ಹೊಸ ವಂದೇ ಭಾರತ್ ರೈಲುಗಳನ್ನ ಘೋಷಿಸುವ ಸಾಧ್ಯತೆ ಇದ್ದು ರೈಲ್ವೆ ಬಜೆಟ್ ಹೆಚ್ಚಾಗಬಹುದು ಅಂತ ಆರ್ಥಿಕ ತಜ್ಞರು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಕೇಂದ್ರದ ಮಧ್ಯಂತರ ಬಜೆಟ್ ಮೇಲೆ ರಾಜ್ಯದ ಜನರು ಸಾಕಷ್ಟು ನಿರೀಕ್ಷೆಗಳನ್ನ ಇಟ್ಟುಕೊಂಡಿದ್ದಾರೆ. ಘೋಷಣೆಗೆ ಮಾತ್ರ ಸೀಮಿತವಾಗಿರುವ ಗದಗ ಯಲಬಗಿ ರೈಲು ಮಾರ್ಗ ಅನುಷ್ಠಾನಗೊಳಿಸಲು ಅಗತ್ಯ ಅನುದಾನ ಬಿಡುಗಡೆಗೆ ಒತ್ತಾಯ ಕೇಳಿ ಬಂದಿದೆ. MSPಗೆ ಕಾನೂನಾತ್ಮಕ ರೂಪ ನೀಡಬೇಕು. ಉಚಿತ ಗೊಬ್ಬರ ಪೂರೈಕೆಗೆ ದೃಢ ನಿರ್ಧಾರವನ್ನ ಕೈಗೊಳ್ಳಬೇಕು. ರಾಷ್ಟ್ರೀಕೃತ ಬ್ಯಾಂಕ್ಗಳ ಮೂಲಕ ಶೂನ್ಯ ಬಡ್ಡಿ ದರದಲ್ಲಿ 10 ಲಕ್ಷ ರೂಪಾಯಿ ಸಾಲ ಸೌಲಭ್ಯ ಕಲ್ಪಿಸಬೇಕೆಂಬ ಬೇಡಿಕೆ ಇದೆ. ಕರ್ನಾಟಕದ ನಂಬರ್ 1 ಸುದ್ದಿ ವಾಹಿನಿಯಾಗಿರುವ TV9 ಕನ್ನಡದಲ್ಲಿ ಇಂದು ಬೆಳಿಗ್ಗೆಯಿಂದಲೇ ಬಜೆಟ್ ಬಗ್ಗೆ ನೇರ ಪ್ರಸಾರ ಶುರುವಾಗ್ತದೆ. ಬಜೆಟ್ ಪೂರ್ವಭಾವಿ ಚರ್ಚೆಯಿಂದ ಹಿಡಿದು ಬಜೆಟ್ ಮಂಡನೆಯ ನೇರ ಪ್ರಸಾರ ಹಾಗೂ ಬಜೆಟ್ ನಂತರದ ವಿಶ್ಲೇಷಣೆ ಎಲ್ಲವೂ ಸಮಗ್ರವಾಗಿರುತ್ತದೆ. ತಜ್ಞರಿಂದ ಬಜೆಟ್ ಬಗ್ಗೆ ಚರ್ಚೆಗಳು ನಡೆಯಲಿದೆ. TV9 ಕನ್ನಡ ಯೂಟ್ಯೂಬ್ನಲ್ಲಿ ಲೈವ್ ಸ್ಟ್ರೀಮಿಂಗ್ ಇರುತ್ತದೆ. TV9 ಡಿಜಿಟಲ್ನಲ್ಲೂ ಬಜೆಟ್ನ ಇಂಚಿಂಚು ಮಾಹಿತಿ ನೋಡಬಹುದು, ಓದಬಹುದು.